ವರ್ತಕರು ಯುಪಿಐ ಮೂಲಕ ಹಣ ಪಡೆದ್ರು ಟ್ಯಾಕ್ಸ್ ಕಟ್ಟಬೇಕಂತೆ, ಕ್ಯಾಶ್ ಪಡೆದ್ರು ಟ್ಯಾಕ್ಸ್ ಕೊಡಲೇಬೇಕಂತೆ. ಆದ್ರೆ ಆ ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಆ ಟ್ಯಾಕ್ಸ್ ಹಾಕಿದ್ದು ಯಾರು, ಟ್ಯಾಕ್ಸ್ ಹಿಂದಿರುವ ಕಾರಣ ಏನು, ಬನ್ನಿ ನೋಡ್ಕೊಂಬರೋಣ. ಸಣ್ಣ ವರ್ತಕರಿಗೆ ತೆರಿಗೆ ಇಲಾಖೆ ಬಿಗ್ ಶಾಕ್. ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದು ಟ್ಯಾಕ್ಸ್. ವರ್ತಕರೇ, ನಿಮಗೆ ಮೋದಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರ? ನಿಮ್ಮ ಊಹೆ ತಪ್ಪು. ನಿಮಗೆ ಹುಡುಕಿ ನೋಟಿಸ್ ಕೊಡ್ತಾ ಇರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ. ಆದ್ರಿಂದ ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದರಾಮಯ್ಯ ಟ್ಯಾಕ್ಸ್. ಸ್ಕ್ಯಾನರ್ ನಿಮ್ದು, ಆದಾಯ ರಾಜ್ಯ ಸರ್ಕಾರದ್ದು. ಕರ್ನಾಟಕದ ವರ್ತಕರು ವ್ಯಾಪಾರಿಗಳ ಮೇಲೆ ಬಿದ್ದಿರೋದು ಗ್ಯಾರಂಟಿ ಟ್ಯಾಕ್ಸ್. ಅದಕ್ಕೂ ಒಂದು ಕಾರಣ ಇದೆ. ತೆರಿಗೆ ಸಂಗ್ರಹ ಗುರಿ ಮುಟ್ಟಲು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಅದನ್ನ ರೀಚ್ ಮಾಡೋ ಬರದಲ್ಲಿ ಅಧಿಕಾರಿಗಳು ನಿಮಗೆ ಬರ ಎಳಿತಿದ್ದಾರೆ ಎನ್ನಲಾಗ್ತಾ ಇದೆ. 2024-25ರಲ್ಲಿ 98,000 ಕೋಟಿ ತೆರಿಗೆ ಸಂಗ್ರಹವಾಗಿತ್ತು. 2025-26ರಲ್ಲಿ 1,20,000 ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ರಿಂದ ಸರ್ಕಾರದ ಟಾರ್ಗೆಟ್ ಮುಟ್ಟಲು ತೆರಿಗೆ ಇಲಾಖೆ ಸಿಬ್ಬಂದಿ ಹೆಣಗಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮದ್ಯ, ತೈಲ, ಸಂಬಳದಾರರಿಂದ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರು. ಈಗ ಸರ್ಕಾರಕ್ಕೆ ವರ್ತಕರು, ವ್ಯಾಪಾರಿಗಳೇ ಟಾರ್ಗೆಟ್ ಆಗಿದ್ದು, ಯುಪಿಐ ಮೂಲಕ ಹಣ ಪಡೆದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ತೆರಿಗೆ ಇಲಾಖೆ ವರ್ತಕರು, ವ್ಯಾಪಾರಿಗಳ ಖಾತೆಯನ್ನ ಜಾಲ ಆಡ್ತಾ ಇದ್ದು, ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ತೆರಿಗೆ ಬರೆ ಬೀಳುತ್ತೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಟ್ಯಾಕ್ಸ್ ಬರೆ. ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಇಟ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನ ಹೆದರಿಸತಕ್ಕಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಜಿಎಸ್ಟಿ ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಬೆದರಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಸಿದ್ದು ಸರ್ಕಾರವೇ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರೆ ತಕ್ಷಣವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲದಿದ್ರೆ ವರ್ತಕರು ರೊಚ್ಚಿಗೇಳೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರ್ತಕರು ಯುಪಿಐ ಮೂಲಕ ಹಣ ಪಡೆದ್ರು ಟ್ಯಾಕ್ಸ್ ಕಟ್ಟಬೇಕಂತೆ, ಕ್ಯಾಶ್ ಪಡೆದ್ರು ಟ್ಯಾಕ್ಸ್ ಕೊಡಲೇಬೇಕಂತೆ. ಆದ್ರೆ ಆ ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಆ ಟ್ಯಾಕ್ಸ್ ಹಾಕಿದ್ದು ಯಾರು, ಟ್ಯಾಕ್ಸ್ ಹಿಂದಿರುವ ಕಾರಣ ಏನು, ಬನ್ನಿ ನೋಡ್ಕೊಂಬರೋಣ. ಸಣ್ಣ ವರ್ತಕರಿಗೆ ತೆರಿಗೆ ಇಲಾಖೆ ಬಿಗ್ ಶಾಕ್. ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದು ಟ್ಯಾಕ್ಸ್. ವರ್ತಕರೇ, ನಿಮಗೆ ಮೋದಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರ? ನಿಮ್ಮ ಊಹೆ ತಪ್ಪು. ನಿಮಗೆ ಹುಡುಕಿ ನೋಟಿಸ್ ಕೊಡ್ತಾ ಇರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ. ಆದ್ರಿಂದ ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದರಾಮಯ್ಯ ಟ್ಯಾಕ್ಸ್. ಸ್ಕ್ಯಾನರ್ ನಿಮ್ದು, ಆದಾಯ ರಾಜ್ಯ ಸರ್ಕಾರದ್ದು. ಕರ್ನಾಟಕದ ವರ್ತಕರು ವ್ಯಾಪಾರಿಗಳ ಮೇಲೆ ಬಿದ್ದಿರೋದು ಗ್ಯಾರಂಟಿ ಟ್ಯಾಕ್ಸ್. ಅದಕ್ಕೂ ಒಂದು ಕಾರಣ ಇದೆ. ತೆರಿಗೆ ಸಂಗ್ರಹ ಗುರಿ ಮುಟ್ಟಲು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಅದನ್ನ ರೀಚ್ ಮಾಡೋ ಬರದಲ್ಲಿ ಅಧಿಕಾರಿಗಳು ನಿಮಗೆ ಬರ ಎಳಿತಿದ್ದಾರೆ ಎನ್ನಲಾಗ್ತಾ ಇದೆ.
2024-25ರಲ್ಲಿ 98,000 ಕೋಟಿ ತೆರಿಗೆ ಸಂಗ್ರಹವಾಗಿತ್ತು. 2025-26ರಲ್ಲಿ 1,20,000 ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ಸರ್ಕಾರದ ಟಾರ್ಗೆಟ್ ಮುಟ್ಟಲು ತೆರಿಗೆ ಇಲಾಖೆ ಸಿಬ್ಬಂದಿ ಹೆಣಗಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮದ್ಯ, ತೈಲ, ಸಂಬಳದಾರರಿಂದ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರು. ಈಗ ಸರ್ಕಾರಕ್ಕೆ ವರ್ತಕರು, ವ್ಯಾಪಾರಿಗಳೇ ಟಾರ್ಗೆಟ್ ಆಗಿದ್ದು, ಯುಪಿಐ ಮೂಲಕ ಹಣ ಪಡೆದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ತೆರಿಗೆ ಇಲಾಖೆ ವರ್ತಕರು, ವ್ಯಾಪಾರಿಗಳ ಖಾತೆಯನ್ನ ಜಾಲ ಆಡ್ತಾ ಇದ್ದು, ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ತೆರಿಗೆ ಬರೆ ಬೀಳುತ್ತೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಟ್ಯಾಕ್ಸ್ ಬರೆ. ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಇಟ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನ ಹೆದರಿಸತಕ್ಕಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಜಿಎಸ್ಟಿ ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಬೆದರಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಸಿದ್ದು ಸರ್ಕಾರವೇ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರೆ ತಕ್ಷಣವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲದಿದ್ರೆ ವರ್ತಕರು ರೊಚ್ಚಿಗೇಳೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರ್ತಕರು ಯುಪಿಐ ಮೂಲಕ ಹಣ ಪಡೆದ್ರು ಟ್ಯಾಕ್ಸ್ ಕಟ್ಟಬೇಕಂತೆ, ಕ್ಯಾಶ್ ಪಡೆದ್ರು ಟ್ಯಾಕ್ಸ್ ಕೊಡಲೇಬೇಕಂತೆ. ಆದ್ರೆ ಆ ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಆ ಟ್ಯಾಕ್ಸ್ ಹಾಕಿದ್ಯಾರು? ಟ್ಯಾಕ್ಸ್ ಹಿಂದಿರುವ ಕಾರಣ ಏನು? ಬನ್ನಿ ನೋಡ್ಕೊಂಬರೋಣ. ಸಣ್ಣ ವರ್ತಕರಿಗೆ ತೆರಿಗೆ ಇಲಾಖೆ ಬಿಗ್ ಶಾಕ್. ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದು ಟ್ಯಾಕ್ಸ್. ವರ್ತಕರೇ, ನಿಮಗೆ ಮೋದಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರ? ನಿಮ್ಮ ಊಹೆ ತಪ್ಪು. ನಿಮಗೆ ಹುಡುಕಿ ನೋಟಿಸ್ ಕೊಡ್ತಾ ಇರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ. ಆದ್ರಿಂದ ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದರಾಮಯ್ಯ ಟ್ಯಾಕ್ಸ್. ಸ್ಕ್ಯಾನರ್ ನಿಮ್ದು, ಆದಾಯ ರಾಜ್ಯ ಸರ್ಕಾರದ್ದು. ಕರ್ನಾಟಕದ ವರ್ತಕರು, ವ್ಯಾಪಾರಿಗಳ ಮೇಲೆ ಬಿದ್ದಿರೋದು ಗ್ಯಾರಂಟಿ ಟ್ಯಾಕ್ಸ್. ಅದಕ್ಕೂ ಒಂದು ಕಾರಣ ಇದೆ. ತೆರಿಗೆ ಸಂಗ್ರಹ ಗುರಿ ಮುಟ್ಟಲು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಅದನ್ನ ರೀಚ್ ಮಾಡೋ ಬರದಲ್ಲಿ ಅಧಿಕಾರಿಗಳು ನಿಮಗೆ ಬರೆ ಎಳಿತಿದ್ದಾರೆ ಎನ್ನಲಾಗ್ತಾ ಇದೆ. 2024-25ರಲ್ಲಿ 98,000 ಕೋಟಿ ತೆರಿಗೆ ಸಂಗ್ರಹವಾಗಿತ್ತು. 2025-26ರಲ್ಲಿ 1,20,000 ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ಸರ್ಕಾರದ ಟಾರ್ಗೆಟ್ ಮುಟ್ಟಲು ತೆರಿಗೆ ಇಲಾಖೆ ಸಿಬ್ಬಂದಿ ಹೆಣಗಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮದ್ಯ, ತೈಲ, ಸಂಬಳದಾರರಿಂದ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರು. ಈಗ ಸರ್ಕಾರಕ್ಕೆ ವರ್ತಕರು, ವ್ಯಾಪಾರಿಗಳೇ ಟಾರ್ಗೆಟ್ ಆಗಿದ್ದು, ಯುಪಿಐ ಮೂಲಕ ಹಣ ಪಡೆದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ತೆರಿಗೆ ಇಲಾಖೆ ವರ್ತಕರು, ವ್ಯಾಪಾರಿಗಳ ಖಾತೆಯನ್ನ ಜಾಲ ಆಡ್ತಾ ಇದ್ದು, ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ತೆರಿಗೆ ಬರೆ ಬೀಳುತ್ತೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಟ್ಯಾಕ್ಸ್ ಬರೆ. ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಇಟ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನ ಹೆದರಿಸತಕ್ಕಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಜಿಎಸ್ಟಿ ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಬೆದರಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ.
ಸಿದ್ದು ಸರ್ಕಾರವೇ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರೆ ತಕ್ಷಣವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲದಿದ್ರೆ ವರ್ತಕರು ರೊಚ್ಚಿಗೇಳೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.